ತುಂಬ ಜನ ಹೇಳ್ತಾರೆ, ಅಂದರೆ ಹಿಂಗೆ ಯೋಚನೆ ಮಾಡುವಾಗ ಮನುಷ್ಯ ಗಾಲಿಯನ್ನು ಏನು ಕಂಡು ಹಿಡಿದ್ನಲ್ಲ ಅದು ಟರ್ನಿಂಗ್ ಪಾಯಿಂಟ್, ಮನುಷ್ಯ ಕುಲದ ಟರ್ನಿಂಗ್ ಪಾಯಿಂಟ್ ಅಂತ. ನನಗೆ ಗಾಲಿಯನ್ನು ಕಂಡು ಹಿಡಿದಿದ್ದಕ್ಕಿಂತಲೂ ಸಂವಹನ, ಮಾತಾಡೋದನ್ನು ಕಲ್ತಿದ್ದೆ ಟರ್ನಿಂಗ್ ಪಾಯಿಂಟ್ ಅಂತ. ಒಂದು ಆಲೋಚನೆಯನ್ನು ಒಬ್ಬ ಇನ್ನೊಬ್ಬನಿಗೆ ಹೇಳೋದನ್ನು ಕಲ್ತನಲ್ಲ, ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದು ಕಲಿತಲ್ಲ, ಅದು ಮನುಷ್ಯನ ಟರ್ನಿಂಗ್ ಪಾಯಿಂಟ್. ಎಷ್ಟೆಲ್ಲ ಚಿಂತನೆಗಳು ಹರಡಿದ್ವು ಸರ್, ಎಷ್ಟೆಲ್ಲ ಹೊಸ ಹೊಸ ಥಾಟ್ಗಳು ಹರಡಿದ್ವು. ಈ ಸಂವಹನದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಗಾಲಿಯನ್ನು ಕಂಡುಹಿಡಿದಾಗ ವಿಜ್ಞಾನ ಆರಂಭ ಆಯಿತು, ಬೆಂಕಿಯನ್ನು ಕಂಡುಹಿಡಿದಾಗ ನಾಗರಿಕತೆ ಆರಂಭ ಆಯಿತು, ಮಾತನ್ನು ಕಂಡುಹಿಡಿದಾಗ ಸಂಸ್ಕೃತಿ ಆರಂಭ ಆಯಿತು. ಇವೆಲ್ಲವೂ ಅಲ್ಲಲ್ಲಿ ಪರಸ್ಪರ ಕೈ ಹಿಡ್ಕೊಂಡು ಒಂದೊಂದ್ಸಲ ಸ್ಪರ್ಶ ಮಾಡ್ತವೆ, ಒಂದೊಂದ್ಸಲ ಘರ್ಷಿಸ್ತವೆ, ಹಾಗೆ ನಡ್ಕೊಂಡು ಬಂದಿವೆ. ಆದರೆ ಮಾತು ಅನ್ನುವುದು ಮಾತ್ರ ನನಗೆ ಈಗಲೂ ಅದ್ಭುತವೇ. ಅಷ್ಟಿಲ್ಲದೆ ಅಲ್ಲಮ ಪ್ರಭು ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನಲಿಲ್ಲ. ನನಗೆ ಮಾತಿಗೆ ಅಲ್ಲಮ ಪ್ರಭುವಿಗಿಂತ ಬೆಸ್ಟ್ ಡೆಫಿನಿಷನ್ ನಾನು ನೋಡೇ ಇಲ್ಲ ಇಲ್ಲಿ ತನಕ. ಮಾತೆಂಬುದು ಜ್ಯೋತಿರ್ಲಿಂಗ. ಅಲ್ಲಿ ಲಿಂಗ ಅನ್ನುವುದರ ಪರಿಕಲ್ಪನೆ ಏನು ಅಂದರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಈ ಈ ಈ ಸೃಷ್ಟಿಯಲ್ಲಿ ಅಥವಾ ಸೃಷ್ಟಿಯಿಂದ ಆಚೆಗೆ ನೀವು ಏನೇನೆಲ್ಲ ಯೋಚನೆ ಮಾಡ್ತೀರೋ ಅದೆಲ್ಲವನ್ನೂ ಒಳಗೊಂಡದ್ದು ಲಿಂಗ. ಅದು ಜ್ಯೋತಿಸ್ವರೂಪವಾದದ್ದು, ತನ್ನದೇ ಸ್ವಯಂ ತೇಜಸ್ಸಿರುವಂಥದ್ದು, ಸ್ವಯಂ ಕಾಂತಿ ಇರುವಂಥದ್ದು. ಅಂಥದ್ದು ಮಾತಿಗೆ ಶಕ್ತಿ ಇದೆ ಅಂತ. ಆಮೇಲೆ ನೋಡಿ, ನಾವು ನಮ್ಮ ದೇವರನ್ನು ಕನ್ನಡದಲ್ಲೇ ಮಾತಾಡಿಸ್ತೀವಲ್ವ? ಹೌದು. ದೇವರು ಕನ್ನಡ ಬರುತ್ತೋ ಇಲ್ವೋ ನಮಗೇನು ಗೊತ್ತು? ದೇವ್ರದ್ದು ಯಾವ ಭಾಷೆ ಅಂತ ನಮಗೆ ಗೊತ್ತಿದೆ. ದೇವರು ನಮ್ಮ ಜೊತೆ ನಮ್ಮ ಭಾಷೆಯಲ್ಲಿ ಕನ್ವರ್ಸ್ ಮಾಡ್ತಾನೆ. ಹೌದು. ನಮ್ಮ ಕನಸಿನಲ್ಲಿ ದೇವರು ಬಂದರೆ ಅವ್ನು ನಮ್ಮ ಜೊತೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಾನೆ. ಆದರೆ ಪ್ರಪಂಚಕ್ಕೆಲ್ಲ ಆಗಿರೋ ದೇವರು ನಮ್ಮನ್ನು ಮಾತ್ರ ನಮ್ಮ ಭಾಷೆಯಲ್ಲಿ ಮಾತಾಡಿಸ್ತಾನಲ್ಲ. ಅಂದರೆ ನಮ್ಮ ಭಾಷೆ ಮುಖಾಂತರ ನಾವು ದೇವರನ್ನು, ಪ್ರೀತಿಯನ್ನು, ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಎಲ್ಲವನ್ನೂ ನಮ್ಮ ಭಾಷೆ ಮುಖಾಂತರವೇ ನೋಡ್ತೀವಿ.